ಬಿಜೆಪಿ ಅಭ್ಯರ್ಥಿಗಳ ಮೂರನೇ ಲಿಸ್ಟ್ ರಿಲೀಸ್ ಆಗಿದೆ. ತಮಿಳುನಾಡಿನ 9 ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ ಆಗಿದೆ. ಕೊಯಮತ್ತೂರಿನ ಕೆ ಅಣ್ಣಾಮಲೈ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚೆನ್ನೈ ದಕ್ಷಿಣದಿಂದ ತಮಿಳ್ಸಾಯಿ ಸೌಂದರ್ಯರಾಜನ್ ತೆಲಂಗಾಣದ ಮಾಜಿ ರಾಜ್ಯಪಾಲರು. ಕೊಯಮತ್ತೂರಿನಿಂದ ಕೆ ಅಣ್ಣಾಮಲೈ ಸ್ಪರ್ಧೆಗೆ ಇಳಿತಾ ಇದ್ದಾರೆ. ಚೆನ್ನೈ ದಕ್ಷಿಣದಿಂದ ತಮಿಳ್ಸಾಯಿ ಸೌಂದರ್ಯರಾಜನ್ ತೆಲಂಗಾಣದ ಮಾಜಿ ರಾಜ್ಯಪಾಲರು ಇವರು. ಕೃಷ್ಣಗಿರಿಯಿಂದ ಸಿ ನರಸಿಂಹನ್ ಅಖಾಡಕ್ಕೆ ಇಳಿತಾ ಇದ್ದಾರೆ. ಕನ್ಯಾಕುಮಾರಿಯಿಂದ ಪೊನ್ ರಾಧಾಕೃಷ್ಣನ್ ಕಣಕ್ಕೆ ಇಳಿತಾ ಇದ್ದಾರೆ. ತೂತುಕುಡಿ ನೈನಾರ್ ನಾಗೇಂದ್ರನ್ ಲಿಸ್ಟ್ ಅಲ್ಲಿ ಹೆಸರು ಕೇಳಿ ಬರ್ತಾ ಇದೆ. ನೀಲಗಿರಿಯಿಂದ ಎಲ್ ಮುರುಘನ್ ಸ್ಪರ್ಧೆಯನ್ನ ಮಾಡೋದಕ್ಕೆ ಫೈನಲ್ ಆಗಿದೆ. ಸೊ 9 ಜನರ ಲಿಸ್ಟ್ ಅನೌನ್ಸ್ ಆಗಿದೆ. ಬಿಜೆಪಿ ಅಭ್ಯರ್ಥಿಗಳ ಮೂರನೇ ಲಿಸ್ಟ್ ಅನೌನ್ಸ್ ಆಗಿದೆ ತಮಿಳುನಾಡಿನಲ್ಲಿ. ಸೊ ತಮಿಳುನಾಡಿನ 9 ಅಭ್ಯರ್ಥಿಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡಲಾಗಿದೆ. ಕೊಯಮತ್ತೂರಿನಿಂದ ಕೆ ಅಣ್ಣಾಮಲೈ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಮೂರನೇ ಲಿಸ್ಟ್ ರಿಲೀಸ್ ಆಗಿರುವಂತದ್ದು ತಮಿಳುನಾಡಿನಲ್ಲಿ. ಸೊ ಅಣ್ಣಾಮಲೈ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ಕನ್ಫರ್ಮ್ ಆಗಿದೆ ಅವರಿಗೆ. ಬಿಜೆಪಿ ಅಭ್ಯರ್ಥಿಗಳ ಮೂರನೇ ಲಿಸ್ಟ್ ರಿಲೀಸ್ ಆಗಿದೆ. ತಮಿಳುನಾಡಿನ 9 ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ ಆಗಿದೆ. ಕೊಯಮತ್ತೂರಿನ ಕೆ ಅಣ್ಣಾಮಲೈ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚೆನ್ನೈ ದಕ್ಷಿಣದಿಂದ ತಮಿಳ್ಸಾಯಿ ಸೌಂದರ್ಯರಾಜನ್ ತೆಲಂಗಾಣದ ಮಾಜಿ ರಾಜ್ಯಪಾಲರು. ಕೊಯಮತ್ತೂರಿನಿಂದ ಕೆ ಅಣ್ಣಾಮಲೈ ಸ್ಪರ್ಧೆಗೆ ಇಳಿತಾ ಇದ್ದಾರೆ. ಚೆನ್ನೈ ದಕ್ಷಿಣದಿಂದ ತಮಿಳ್ಸಾಯಿ ಸೌಂದರ್ಯರಾಜನ್ ತೆಲಂಗಾಣದ ಮಾಜಿ ರಾಜ್ಯಪಾಲರು ಇವರು. ಕೃಷ್ಣಗಿರಿಯಿಂದ ಸಿ ನರಸಿಂಹನ್ ಅಖಾಡಕ್ಕೆ ಇಳಿತಾ ಇದ್ದಾರೆ. ಕನ್ಯಾಕುಮಾರಿಯಿಂದ ಪೊನ್ ರಾಧಾಕೃಷ್ಣನ್ ಕಣಕ್ಕೆ ಇಳಿತಾ ಇದ್ದಾರೆ. ತೂತುಕುಡಿ ನೈನಾರ್ ನಾಗೇಂದ್ರನ್ ಲಿಸ್ಟ್ ಅಲ್ಲಿ ಹೆಸರು ಕೇಳಿ ಬರ್ತಾ ಇದೆ. ನೀಲಗಿರಿಯಿಂದ ಎಲ್ ಮುರುಘನ್ ಸ್ಪರ್ಧೆಯನ್ನ ಮಾಡೋದಕ್ಕೆ ಫೈನಲ್ ಆಗಿದೆ. ಸೊ 9 ಜನರ ಲಿಸ್ಟ್ ಅನೌನ್ಸ್ ಆಗಿದೆ. ಬಿಜೆಪಿ ಅಭ್ಯರ್ಥಿಗಳ ಮೂರನೇ ಲಿಸ್ಟ್ ಅನೌನ್ಸ್ ಆಗಿದೆ ತಮಿಳುನಾಡಿನಲ್ಲಿ. ಸೊ ತಮಿಳುನಾಡಿನ 9 ಅಭ್ಯರ್ಥಿಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡಲಾಗಿದೆ. ಕೊಯಮತ್ತೂರಿನಿಂದ ಕೆ ಅಣ್ಣಾಮಲೈ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಮೂರನೇ ಲಿಸ್ಟ್ ರಿಲೀಸ್ ಆಗಿರುವಂತದ್ದು ತಮಿಳುನಾಡಿನಲ್ಲಿ. ಸೊ ಅಣ್ಣಾಮಲೈ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ಕನ್ಫರ್ಮ್ ಆಗಿದೆ ಅವರಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.